ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಾರ್ಕಿಟ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 70 ಲಕ್ಷ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡೋದಾದರೆ 3 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ರನ್ನಿಂಗ್ ಟೈಮ್ ಬಂದು 123 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಮೇ 8, 2025 ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಅಜಿತ್ ವಿನಾಯಕನ್ ಫಿಲಮ್ಸ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಆಸಿಫ್ ಅಲಿ ಹಾಗೂ ದಿವ್ಯಾ, ದೀಪಕ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ತುಂಬ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ. ಹಾಗೆಯೇ ಡೈರೆಕ್ಟರ್ ಬೈ ತಮರ್ KV. ಹಾಗೆಯೇ ಈ ಮೂವಿಗೆ ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೂ ಕೂಡ ಹೇಳಬಹುದು, ಫ್ಯಾಮಿಲಿ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಆಸಿಫ್ ಅಲಿ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಒಂದನೇ ಸ್ಟೋರಿ ಹೇಳೋದಾದರೆ, ಸೃಜನ್ ಅನ್ನೋ ವ್ಯಕ್ತಿ ಇರ್ತಾರೆ. ಸೃಜನ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಸೃಜನ್ ಏನು ಮಾಡ್ತಾರೆ ಅಂದರೆ ಅವರ ಒಂದು ಲೈಫನ್ನು ಚೆನ್ನಾಗಿ ಕಾಲೇಜಲ್ಲಿ ಎಂಜಾಯನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಕಾಲೇಜನ್ನು ಮುಗಿದ ಮೇಲೆ ಸೃಜನ್ಗೆ ಒಂದು ಲಂಡನ್ನಲ್ಲಿ ಒಂದು ಕೆಲಸ ಸಿಗುತ್ತೆ. ಅಲ್ಲಿ ಲಂಡನ್ನಲ್ಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಸೃಜನ್ ಏನು ಮಾಡ್ತಾರೆ ಅಂದರೆ ಅವ್ರ ಫ್ರೆಂಡ್ ಇರ್ತಾರೆ, ಅವರಿಗೆ ಮ್ಯಾರೇಜ್ ಆಗಿರುತ್ತೆ. ಅವರ ಒಂದು ಮಗು ತುಂಬ ತಲಾಟೆಯನ್ನು ಮಾಡ್ತಾಯಿರುತ್ತೆ. ಆ ಮಗುನ ಸೃಜನ್ ಹತ್ರ ಕೊಟ್ಬಿಟ್ಟು ಒಂದಿಷ್ಟು ದಿನಗಳ ಕಾಲ ಅವ್ರಿಗೆ ಟ್ರಿಪ್ಗೆ ಅಂತ ಹೊರಟೋಗ್ತಾರೆ ಗಂಡ ಹೆಂಡ್ತಿರು. ಹಾಗೆಯೇ ಸೃಜನ್ ಕೂಡ ಮಗುನ ನೋಡ್ಕೋತಾ ಇರ್ತಾರೆ, ತುಂಬ ತರಲೆಯನ್ನು ಮಾಡ್ತಿರ್ತಾರೆ. ಹಾಗೆಯೇ ಸೃಜನ್ನ ಸುಮಾರು ದಿನ ಆದಮೇಲೆ ಹೊಂದಾಣಿಕೆ ಆಗೋಗುತ್ತೆ. ಸೃಜನ್ ಆ ಮಗುಗೋಸ್ಕರ ತುಂಬ ಕಷ್ಟವನ್ನು ಪಡ್ತಾ ಇರ್ತಾರೆ. ಹಾಗೆಯೇ ಆ ಮಗುನ ತುಂಬ ತರಲೆ ಮಾಡ್ತಿರುತ್ತೆ. ಅದರಿಂದ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾರೆ, ಕಂಟ್ರೋಲ್ ಕೂಡ ಆಗುತ್ತೆ. ಹಾಗೆಯೇ ಅವರ ತಂದೆ ತಾಯಿನೂ ಕೂಡ ಭೇಟಿ ಆಗ್ತಾರೆ. ಅವರ ಟ್ರಿಪ್ಪಲ್ಲಿ ಹೋಗ್ತಿ ಎಂಜಾಯ್ ಮಾಡ್ಕೊಂಡು ಬಂದಮೇಲೆ ಅವ್ರ ತಂದೆ ತಾಯಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಮಗ ಇಷ್ಟೊಂದು ಎಮೋಷ್ನಲ್ ಆಗಿದೆ, ಸೈಲೆಂಟ್ ಆಗಿದ್ದಾರೆ, ಏನೂ ಕೂಡ ತಲೆ ಮಾಡ್ತಾಯಿಲ್ಲ, ಇದರಿಂದ ಸೃಜನ್ನೇ ಕಾರಣ ಅಂತೇಳಿ ಅವ್ರ ಫ್ರೆಂಡು ಹೋಗಿ ಸೃಜನನ್ನು ತುಂಬ ಒಪ್ಕೋತಾರೆ. ಹಾಗೆಯೇ ಅವ್ರಿಗೆ ತುಂಬ ಥ್ಯಾಂಕ್ಸನ್ನು ಹೇಳಿ ಹಾಗೆಯೇ ಸೃಜನ್ ಅವರ ಒಂದು ಜೀವನ ಕೂಡ ಬದಲಾಗುತ್ತೆ. ಹಾಗೆಯೇ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.